ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಸಮಸ್ಯೆಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ನಡೀತಾ ಇಲ್ಲ ಅಂದರೆ, ಸಾಲ ಸೋಲಗಳ ಬಾಧೆಗಳಿಗೆ ಸಿಗಾಕ್ಕೊಂಡಿದ್ದೀರಾ ಅಂತಂದರೆ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳೋದ್ರಿಂದ ಶುಕ್ರವಾರ ಹಸುವಿಗೆ ಸಕ್ಕರೆಯನ್ನು ಕಲಸಿದಂತಹ, ಬೆಲ್ಲವನ್ನು ಕಲಸಿದಂತಹ ಅನ್ನವನ್ನು ತಿನ್ನಿಸೋದ್ರಿಂದ, ಜೊತೆಗೆ ಶಿವ ದೇವಾಲಯದಲ್ಲಿ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡೋದ್ರಿಂದನೂ ಸಹ ಹಣಕಾಸಿನ ಸಮಸ್ಯೆಗಳಿಂದ ದಾರಿದ್ರ್ಯತನವನ್ನು ನಿವಾರಣೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಿಗೆ ಒಳಗಾಗ್ಬೋದು. ಉದ್ಯೋಗದಲ್ಲಿ ಗ್ರೋತ್ ಸಿಗ್ತಾ ಇಲ್ಲ ಅಂತಂದರೆ, ಉದ್ಯೋಗದಲ್ಲಿ ಗೌರವ ಮರ್ಯಾದೆಗಳು ಸಿಗ್ತಾ ಇಲ್ಲ ಅಂದರೆ, ಉದ್ಯೋಗದಲ್ಲಿ ಉನ್ನತಿ ಸಿಗ್ತಾ ಇಲ್ಲ ಅಂದರೆ, ಉದ್ಯೋಗದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ ಅಂತಂದರೆ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳೋದ್ರಿಂದ, ಲಕ್ಷ್ಮೀ ಕವಚವನ್ನು ಪಾರಾಯಣವನ್ನು ಮಾಡೋದ್ರಿಂದ, ಮಹಾಲಕ್ಷ್ಮಿಯನ್ನು ಜಪವನ್ನು ಮಾಡೋದ್ರಿಂದ ಎಲ್ಲ ಔದ್ಯೋಗಿಕವಾದಂಥ ಸಮಸ್ಯೆಗಳಿಂದ, ವ್ಯಾಪಾರ ವ್ಯವಹಾರಗಳಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು.